ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಡಿಯೋ. ಹಿಂಗೆ ರ್ಯಾಂಡಮ್ ಬ್ಲಾಗ್. ಇದು ದಾವಣಗೆರೆಗೆ ಹೋಗ್ತಿದ್ದೀನಿ ಅಮ್ಮನ ಮನೆಗೆ. ಯಾಕೆ ಹೋಗ್ತಿದ್ದೀನಿ ಅಮ್ಮನ ಮನೆಗೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಯಾಕೆ ಅಂತ. ಪ್ಲೀಸ್ ಕೊನೆ ತನಕ ನೋಡಿ ವಿಡಿಯೋನ. ಈಗ ಬಸ್ಸಲ್ಲಿ ನಾನು ನನ್ನ ಮಗ ಇಬ್ಬರೇ ಹೋಗ್ತಿದ್ದೀವಿ. ಬಸ್ಸಲ್ಲಿ ಸಿಗ್ತೀನಿ ಈಗ. ಓಕೆನಾ? ಲೆಟ್ಸ್ ಗೋ ಗಾಯ್ಸ್. ಹಂಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆ ಹೊರಗಡೆ ಹೇಗಿದೆ ವಾತಾವರಣ ತೋರ್ಸೋಣ ಅನ್ನಿಸ್ತು. ನೋಡಿ, ಎಲ್ಲಿ ನೋಡಿದ್ರು ಗುಡ್ಡ, ಗ್ರೀನ್ರಿ ಫುಲ್ಲು ಚೆನ್ನಾಗಿದೆ ಅಲ್ಲ. ಮಾರ್ನಿಂಗ್ ಟೈಮ್ ಮಾತ್ರ ಇನ್ನೂ ಮಸ್ತ್ ಇರುತ್ತೆ ನೋಡೋಕ್ಕೆ. ಅಲ್ಲಿ ಬಸ್ಸಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಮಾಡಿಲ್ಲ. ಅಲ್ಲಿಂದ ಬಸ್ ಇಳಿದ್ಬಿಟ್ಟು ಬಟ್ಟೆ ಅಂಗಡಿಗೆ ಬಟ್ಟೆ ತರಕ್ಕೆ ಹೋಗ್ಬೇಕಿತ್ತು. ಹಂಗೆ ಬಟ್ಟೆ ತಗೊಂಡು ಬಂದ್ವಿ. ಮಗ ಅಲ್ಲಿ ಹೊರಗಡೆ ಭಾಳ ಕಾಟ ಕೊಡ್ತಿದ್ದ ಅಂತ ಎತ್ಕೊಳಕ್ಕಾಗಲಿಲ್ಲ ಅಂತ ಕೆಳಗೆ ಬಿಟ್ಟು ಆಡಿಸ್ತಾ ಇದ್ದೀನಿ ಅವನ್ನ. ಹಂಗೆ ಬಂಗಾರದ ಅಂಗಡಿಗೆ ಹೋಗ್ಬೇಕಿತ್ತು, ಒಂದೇನೋ ತಗೋಬೇಕಿತ್ತು. ಹಂಗೆ ಗೋಲ್ಡ್ ಶಾಪ್ಗೆ ಹೋಗಿ ತಗೊಂಡು ಆಮೇಲೆ ಮನೆಗೆ ಹೋದ್ವಿ ಅಷ್ಟೇ ಗಾಯ್ಸ್. ನೋಡಿ ಅವನು ಹೆಂಗೆ ಮಾಡ್ತಿದ್ದಾನೆ, ಮಾತಾಡ್ತಿದ್ದಾನೆ, ಬಾಬು ಬಾಪು ಬಾಪು ಅಂತ ಇದ್ದಾನೆ ಅವನು. ಇವಾಗ ಜಸ್ಟ್ ಈಗ ಬಂದ್ವಿ. ಸ್ವಲ್ಪ ಹೊತ್ತಾಯ್ತು, ಬಂದೊಂದು 5 ನಿಮಿಷ ಆಯಿತು. ಹಾಗೆ ಬರ್ತಿದ್ದಂಗೆ ವೀಡಿಯೋ ಮಾಡಬೇಕಲ್ಲ ಅಂತ ವೀಡಿಯೋ ಮಾಡಿದೆ. ಬಸ್ಸಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಫುಲ್ ರಶ್ ಇತ್ತು ಬಸ್ಸು. ಇವನ್ನ ಇಟ್ಕೊಂಡು ಕೂರೋಕ್ಕೆ ಸಾಕಾಗೋಯ್ತು. ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಹಾಯ್. ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಊಟ ಮಾಡ್ಕೊಂಡು ನನ್ನ ಮಗನಿಗೂ ಊಟ ಮಾಡಿಸಿ ಬಂದೆ ಈಗ. ಅಮ್ಮ ರೊಟ್ಟಿ ಮಾಡಿದ್ರು, ರೊಟ್ಟಿ ಮುಳಗಾಯಿ ಚಟ್ನಿ ತಿಂದು ಸೂಪರ್ ಇತ್ತು. ಎಷ್ಟು ದಿನ ಆಗಿದ್ದು ರೊಟ್ಟಿ ತಿಂದುಬಿಟ್ಟು. ರೊಟ್ಟಿ ತಿಂದು ಮ್ಯಾಕ್ಸಿಮಮ್ ಅಂದರೂ 1 ಮಂತ್ ಆಗಿತ್ತು ನಾನು ರೊಟ್ಟಿನೇ ತಿಂದಿರಲಿಲ್ಲ. ಯಾಕೆಂದರೆ ಅಲ್ಲಿ ನನಗೆ ಮಾಡ್ಕೊಳಕ್ಕಾಗಲ್ಲ, ನನಗೆ ಮಾಡೋಕ್ಕೂ ಬರಲ್ಲ ರೊಟ್ಟಿನ ಅಷ್ಟು. ಇನ್ನೂ ಅಂಥ ಪ್ರಾಕ್ಟೀಸ್ ಇಲ್ಲ, ರೊಟ್ಟಿ ಮಾಡೋ ಅಷ್ಟು ಬರಲ್ಲ. ನನ್ನ ಮಗನ ಹಿಡ್ಕೊಂಡು ನನಗೆ ಮಾಡೋಕ್ಕಾಗಲ್ಲ ಬಿಡಿ. ಅಷ್ಟೇ, ಸುಸ್ತಾಗ್ಬಿಟ್ಟಿದೆ ಗಾಯ್ಸ್. ಬಸ್ ಜರ್ನಿ 4 ಇಂದ 5 ಅವರ್ಸ್ ಜರ್ನಿ ಸಾಕಾಗ್ಬಿಡ್ತು, ಸುಸ್ತಾಗ್ಬಿಡ್ತು. ನನ್ನ ಮಗನ ಹಿಡ್ಕೊಂಡು ಮೈ ಕೈ ಎಲ್ಲ ನೋವಾಗ್ಬಿಟ್ಟಿತ್ತು. ಏನಿಲ್ಲ, ಮಲ್ಕೊಂಡ್ಬಿಟ್ರೆ ನಿದ್ದೆ ಹಂಗೆ ಬರುತ್ತೆ. ಫುಲ್ ನಿದ್ದೆ ಬರ್ತಿದೆ, ಫುಲ್ ಟಯರ್ಡ್ ಆಗ್ಬಿಟ್ಟಿನಿ. ನಮ್ಮ ಅಣ್ಣ ಬರ್ತಾನೆ, ನಮ್ಮ ಅಣ್ಣ ಬಂದಮೇಲೆ ಸಿಗ್ತೀನಿ. ಯಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನಿನ್ನೆ ಏನು ಮಾಡೋಕ್ಕಾಗಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ಊರಿಂದ ಬಂದಿದ್ನಲ್ಲ, ಏನೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋನ. ನೋಡಿ, ಇಲ್ಲಿ ನನ್ನ ಮಗ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಹರ್ಷಿತ್ ಹಾಯ್ ಮಾಡಮ್ಮ. ಹಾಯ್. ಇಲ್ಲಿ ಮಾಡ್ಬೇಕು, ಇಲ್ಲಿ ನೋಡಿ, ಹಾಯ್ ಮಾಡಿ. ಹಾಯ್. ಮನೆ ಹೊರಗಡೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ, ತೋರಿಸ್ತೀನಿ ಬನ್ನಿ. ಅಲ್ಲೇ ಇದ್ದಾನೆ ನಮ್ಮ ಅಣ್ಣನೂ ಕೂಡ. ಇಲ್ಲೇ ಮಾಡಿಸ್ತಾ ಇದ್ದೀವಿ ನೋಡಿ, ಹೊರಗಡೆ ಮನೆ ಕ್ಲೀನಿಂಗ್ ನಡೀತಾ ಇದೆ. ಇದು ನಮ್ಮ ಮನೆ. ಆಂಟಿ ರಾತ್ರಿ ಬಂದೆ. ನಮ್ಮಮ್ಮ ಬಟ್ಟೆ ತೊಳಿತಿದ್ದಾರೆ, ನಮ್ಮಣ್ಣ ಕ್ಲೀನ್ ಮಾಡ್ತಾ ಇದ್ದಾನೆ. ಅಣ್ಣ ಹಾಯ್. ಅಣ್ಣ ಹಾಯ್. ಹಾಯ್ ಮಾಡು. ಹ್ಞೂ ಅಂದರೆ ನಗ್ತಾನೆ. ಹಾಯ್ ಮಾಡ ನನ್ನ ಚಾನಲ್ಗೆ. ಹಾಯ್. ನಮ್ಮ ಅಜ್ಜಿ ಇದಾರೆ, ತಡೀರಿ ತೋರು. ಸಬ್ಸ್ಕ್ರೈಬ್ ಮಾಡ್ರಿ ಅದು. ಸಬ್ಸ್ಕ್ರೈಬ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಟಿಫನ್ ಏನ್ ಮಾಡಿರಿ? ಬಿಸ್ಬೇಳೆ ಬಾತ್. ಕರೀರಿ ಮತ್ ನಮ್ಮ ಆಡಿಯನ್ಸ್ ನ ತಿನ್ನಕ್ಕೆ. ಬನ್ನಿ ಬನ್ನಿ. ನಾಚ್ಕೋತಾರೆ ಎಲ್ರು ಮಾತಾಡಕ್ಕೆ, ಫಸ್ಟ್ ವಿಡಿಯೋ ಅಲ್ಲ, ನಾಚ್ಕೋತಾರೆ ಎಲ್ರು. ಹಾಯ್ ಗಾಯ್ಸ್, ಎಲ್ರದ್ದು ಊಟ ಆಯ್ತಾ? ನಂದು ಜಸ್ಟ್ ಈಗ ಆಯ್ತು ಊಟ ಮುಗಿಸ್ಕೊಂಡು ವಿಡಿಯೋ ಮಾಡೋಣ ಅಂತ ಬಂದೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಮಾಡೋಣ ಅಂತ ಬಂದೆ. ನನ್ನ ಮಗ ಸ್ವಲ್ಪ ನನಗೆ ಜಾಸ್ತಿ ಕಾಟ ಕೊಟ್ಟ, ಎಲ್ಲ ಸಾಮಾನು ಎಳಿತಿದ್ನ, ಹಂಗಾಗಿ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಹಂಗಾಗಿ ಮಾಡ್ತಿದ್ದೀನಿ. ನಾನು ದಾವಣಗೆರೆಗೆ ಯಾಕೆ ಬಂದೆ ಅಂದರೆ
ಕೇಳಿ ಹೇಳ್ತೀನಿ. ದಾವಣಗೆರೆಗೆ ಯಾಕೆ ಬಂದೆ ಅಂದರೆ ಶನಿವಾರ ಭಾನುವಾರ ನಮ್ಮ ಪಪ್ಪಂದು ವರ್ಷದ ಕಾರ್ಯ ಇದೆ, ಹಂಗಾಗಿ ಬಂದೆ. ಆದಷ್ಟು ಅಪ್ಪಾಜಿ ಅಮ್ಮನ ಇರೋಷ್ಟು ದಿನ ಆದಷ್ಟು ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಅವ್ರಿಗೆ ಇಷ್ಟ ಬಂದಂಗೆ ಇರ್ರಿ ಅಷ್ಟೇ. ಆಮೇಲೆ ಅವ್ರು ಹೋದ್ಮೇಲೆ ಅವ್ರನ್ನ ಬಿಟ್ಟಿರಕ್ಕಾಗಲ್ಲ, ಆದಷ್ಟು ಆದ್ರೂ ಟ್ರೈ ಮಾಡಲೇಬೇಕಲ್ವಾ. ಸೊ ಹಂಗಾಗಿ ಹೇಳ್ತಿದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ ಹಿಂಗೆ ಹೇಳ್ತಿದ್ದೀನಿ ಅಂತ. ಇರೋಷ್ಟು ದಿವಸ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ, ಓಕೆನಾ? ಓಕೆ ಬಾಯ್. ನನ್ನ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.